ಅವರು ರೈತರ ಜಮೀನು ಅವ್ರ ಅಜ್ಜಿಯಿಂದ ಅವ್ರ ಅಪ್ಪನಿಗೆ ಬಂದೈತೆ, ಅವ್ರ ಅಪ್ಪನಿಂದ ಇವ್ರಿಗೆ ಬಂದಿರೋದು. ಅಂದ್ರೆ ಮೂರು ತಲೆಮಾರು ಆದಮೇಲೆ ಇವ್ರಿಗೆ ಇದ್ದಂಥ ಆಸ್ತಿ ಇವತ್ತು ಏಕಾಏಕಿ ಅವರ ಹೆಸರು ವಕ್ಫ್ ಬೋರ್ಡ್ ಅಂತ ಬಂದಿದೆ. ನಾವು ರೈತರ ಸಿದ್ದರಾಮಯ್ಯನ ಸ್ಟೈಲ್ ನೋಡಿದಿರಲ್ಲ, ನಾವು ಏನು ರೈತರ ಜಮೀನನ್ನು ಮುಟ್ಟೋದಿಲ್ಲ, ಇದ್ಯಾವ ಜಮೀನಿದು? ನಾವು ಸ್ಕೂಲ್ ಜಮೀನು ಮುಟ್ಟೋದಿಲ್ಲ, ಇದ್ಯಾವ ಜಮೀನಿದು? ಅಂದರೆ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಹೇಳೋದೊಂದು ಮಾಡೋದೊಂದು. ಇದರಿಂದ ನಾವು ಇಮಿಡಿಯೇಟಾಗಿ ನಾವೀಗ ನೋಡಿ ಬರ್ತಾ ಇದ್ದೀರಿ, ಅದಕ್ಕೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಎಲ್ಲೇ ಈ ಥರದ್ದಿದ್ರೆ ಹೇಳಿ, ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದರೆ ಸಾಕು, ಇಮಿಡಿಯೇಟಾಗಿ ಪಾಣಿ ಎಲ್ಲ ಚೇಂಜ್ ಆಗುತ್ತೆ. ಇದಕ್ಕೆ ಉದಾಹರಣೆ ನೋಡಿ, ಇಲ್ಲಿ ಚಿಕ್ಕಮ್ಮಂದು ದೇವಸ್ಥಾನ ಶ್ರೀರಂಗಪಟ್ಟಣ ಚೇಂಜ್ ಮಾಡಿದ್ದಾರೆ, ಇಲ್ಲಿಂದೂ ಚೇಂಜ್ ಮಾಡಿದ್ದಾರೆ. ಅಂದರೆ ವಿರೋಧ ಪಕ್ಷದ ಪವರ್ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ರಿ ಕಾಂಗ್ರೆಸ್ ಅವ್ರಿಗೆ, ಇವತ್ತು ನಾವು ತೋರಿಸ್ಕೊಟ್ಟಿದ್ರಿ. ಹಿಂಗೆ ನೀವು ಭಯ ಬಿದ್ದು ಎಲ್ಲ ಕಡೆ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಉಳು ಬಾಳಿಲ್ಲ. ನಿಮ್ಮನ್ನು ಜನ ಒದ್ದು ಓಡಿಸೋ ಅಂಥ ಕೆಲಸವನ್ನು ರಾಜ್ಯದ ಜನ ಮಾಡ್ತಾರೆ. ಯಾಕಂದರೆ ಅಷ್ಟು ನಿಮ್ಮ ಕರ್ಮಕಾಂಡ ಅಷ್ಟು ತುಂಬೋಗಿದೆ, ನಿಮ್ಮ ಪಾಪದ ಕೊಡ. ಇವತ್ತು ಕಾಂಗ್ರೆಸ್ಸಿನ ಪಾಪದ ಕೊಡ ಈ ವಕ್ಫ್ ಬೋರ್ಡಲ್ಲಿ ತುಂಬಿ ತುಳ್ಕೋಗಿದೆ. ಅದರಿಂದ ನಿಮಗೆ ಗ್ಯಾರಂಟಿ ರಾಜ್ಯದ ಜನ ಶಿಕ್ಷೆಯನ್ನು ಕೊಡ್ತಾರೆ. ಕೂಡಲೇ 94 ಏನು ನಿಮ್ಮ ಗೆಜೆಟ್ ಮಾಡಿದ್ದೀರಾ 94-95 ಅದನ್ನು ರದ್ದು ಮಾಡಬೇಕು. ಮತ್ತು ಇವತ್ತೇನು ಹಾಗೆ ಇಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದನ್ನ ವಾಪಸ್ ತಗೊಂಡಿದ್ದೀರ ಅಷ್ಟೇ, ಏನು ನೋಟಿಸ್ ವಾಪಸ್ ತಗೊಂಡಿದ್ದೀರಾ. ಪಾಣಿನಲ್ಲಿ ಯಾವುದು ನೀವು ಚೇಂಜ್ ಮಾಡ್ತಾ ಇಲ್ಲ, ನಾವೆಲ್ಲೆಲ್ಲಿ ಹೋಗ್ತಿರೋ ಅಲ್ಲಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ಹೋಗ್ದಿದ್ದ ಕಡೆ ಹಂಗೆ ಇರ್ತೈತೆ. ಅದಕ್ಕೆ ನಿಮ್ಮ ಕಣ್ಣಿದ್ರೆ, ಕಾಂಗ್ರೆಸ್ ಅವ್ರಿಗೆ ಕಣ್ಣಿದ್ರೆ ಇಲ್ಲಿ ಬಂದು ವಿಶ್ವೇಶ್ವರಯ್ಯನವರ ಸ್ಕೂಲಿಗೆ ಬಂದು ನೋಡಿ, ಈ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು, ಕಾಂಪೌಂಡ್ ಕೆಳಗಡೆ ಬಾವುಟ ಹೆಂಗೆ ಬಂತು, ಕಾಂಪೌಂಡ್ ಕೆಳಗಡೆ ದರ್ಗಾ ಹೆಂಗೆ ಬಂತು ಹೇಳಿ. ನೀವು ಎಷ್ಟು ಧೈರ್ಯ ಇರಬೇಕು, ಎಷ್ಟು ಅಹಂಕಾರ ಇರಬೇಕು. ಈ ವಕ್ಫ್ ಬೋರ್ಡ್ ಅನ್ನೋದೇ ಒಂಥರ ದೆವ್ವ ಇದ್ದಂಗೆ, ಪಿಶಾಚಿಗಳಿಗೂ ಇದ್ದಾರಲ್ಲ ಹಂಗೆ ಆ ಥರ ಇದು. ಈ ಪಿಶಾಚಿಗಳು ಮಶಾಣದಲ್ಲಿ ಮಾತ್ರ ಇರ್ತವೆ, ಈ ಊರೆಲ್ಲ ಬಂದು ಸೇರ್ಕೊಂಬಿಟ್ಟವೆ. ಸ್ಕೂಲ್ಗಳ ಹತ್ರ ಸ್ಕೂಲ್ಗಳು ಬರ್ತವೆ, ದೇವಸ್ಥಾನ ಇದ್ದರೆ ದೇವಸ್ಥಾನದ ಹತ್ರ ಓಡೋತವೆ, ರೈತರ ಜಮೀನು ಇದ್ದರೆ ಆ ಥರದ ಪಿಶಾಚಿ ಇದು. ಅದಕ್ಕೆ ಈ ಪಿಶಾಚಿನ ಸರಿಯಾಗಿ ಕಟ್ಟಾಕಿ, ಅದಕ್ಕೆ ಪಿಶಾಚಿಗೆ ಬೆಂಕಿ ಇಟ್ಟು ಈ ದಹನ ಮಾಡ್ತಾರಲ್ಲ, ಭೂತ ದಹನ, ಹಂಗೆ ನಾವು ಮಾಡೋಕ್ಕೆ BJPಯವರು ಬಂದಿರೋದು. ಆ ಭೂತ ದಹನ ಮಾಡೋ ಅಂಥ ಪ್ರತಿಜ್ಞೆಯನ್ನು ನಾವು ಮಾಡ್ತಾ ಇದ್ದೀರಿ. ವಿಶ್ವೇಶ್ವರಯ್ಯನವರ ಈ ಒಂದು ಜನ್ಮಭೂಮಿಯಲ್ಲಿ ನಾವು ಪ್ರತಿಜ್ಞೆ ಮಾಡ್ತಾ ಇದ್ದೀರಿ. ಎಲ್ಲ ರೈತರ ಜಮೀನನ್ನು, ಎಲ್ಲ ಸರ್ಕಾರಿ ಶಾಲೆಗಳನ್ನು, ಎಲ್ಲ ದೇವಸ್ಥಾನಗಳನ್ನು ಮರಳಿ ವಾಪಸ್ ಆಯಾ ರೈತರಿಗೆ ಸೇರಬೇಕು. ಅಲ್ಲಿವರೆಗೂ ನಾವು ವಿರಮಿಸುವುದಿಲ್ಲ ಅನ್ನೋ ಪ್ರಶ್ನೆಯನ್ನು ಹೇಳ್ತಾ ಇದ್ದೀವಿ.